ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ಕಳೆದ ಸಂಚಿಕೆಯಲ್ಲಿ ಶ್ರೀರಾಮಚಂದ್ರ ಪ್ರಭು ಮಗಧ ಮತ್ತು ಕಲುಷ ಅನ್ನುವಂತಹ ಪ್ರಾಂತ್ಯಗಳು ಹೇಗೆ ಏರ್ಪಟ್ಟು ಅಂತ ಗುರುಗಳಾಗಿರುವಂಥ ವಿಶ್ವಾಮಿತ್ರರನ್ನು ಕೇಳಿದಾಗ ಅವರು ಸವಿವರವಾಗಿ ಏಕೆ ಈ ಪ್ರದೇಶ ಹೇಗಿತ್ತು, ಇದು ಏರ್ಪಡೋದಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ಅಂತಂದ್ರೆ ರಾಮನ ಒಂದು ಪ್ರಶ್ನೆ ಏನು ಅಂತಂದ್ರೆ, ಯಾಕೆ ಈ ತರ ಆಗೋಗ್ಬಿಟ್ಟಿದೆ ಈ ತರ ಅಂತಂದ್ರೆ ತಾಟಕಿ ಇರೋದ್ರಿಂದ, ತಾಟಕಿ ಅಲ್ಲಿ ಬಂದಿರೋದ್ರಿಂದ ಅಲ್ಲಿ ಜನ ವಾಸವೇ ಇಲ್ದಂಗೆ ಆಗ್ಬಿಟ್ಟಿದೆ. ಯಾಕೆ ಈ ತರ ಆಗಿದೆ ಅಂತಂದ್ರೆ ಆ ಒಂದು ಪ್ರದೇಶದ ಪೂರ್ವ ವೈಭವವನ್ನು ಅದು ಈ ತರ ಅಷ್ಟು ವೈಭವದಿಂದ ಇರೋದಕ್ಕೆ ಕಾರಣ ಏನು ಅಂತ ಕೂಡ ವಿಶ್ವಾಮಿತ್ರರು ಹೇಳ್ತಾರೆ. ಏನ್ ಕಾರಣ ಹೇಳ್ತಾರೆ, ಅಲ್ಲಿ ಇಂದ್ರ ವೃತಾಸುರನ ಒಂದು ಸಂಹಾರದಿಂದ ಬ್ರಹ್ಮಹತ್ಯೆ ಮಹಾಪಾಪ ದೋಷ ಬರುತ್ತೆ. ಆ ದೋಷವನ್ನು ಸ್ವೀಕರಿಸಿ ಕಳಿಸಿ ಏನು ಹೋಗಲಾಡಿಸ್ಕೊಂಡಿರುವಂತ ಭೂಮಿ ಆಗಿರೋದ್ರಿಂದ ಇಂದ್ರ ವರ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ ವಿಶ್ವಾಮಿತ್ರರು. ನಾನು ಇಂದಿನ ಒಂದು ಸಂಚಿಕೆಯಲ್ಲಿ ಒಂದು ಮಾತನ್ನು ಹೇಳಿದ್ದೆ. ಈ ಋತಾಸುರ ಅನ್ನುವಂಥ ಸಂಹಾರ ಅನ್ನುವಂಥ ಈ ಪುಟದಲ್ಲಿ ಅನಂತವಾಗಿರುವಂಥ ಈ ಕಾಲಕ್ಕೆ ನಮಗೆ ಬೇಕಾಗಿರುವಂಥ ಅನೇಕವಾಗಿರುವಂಥ ಇನ್ಫಾರ್ಮೇಶನ್ಸ್ ಅಂತಂದ್ರೆ ಮಾಹಿತಿಗಳು ಬಹಳ ಇದೆ. ಅದನ್ನ ಮುಂದಿನ ಒಂದು ಯಾವ್ದ್ರಲ್ಲಿ ಸಂಚಿಕೆಯಲ್ಲಿ ನಾನು ನಿಮ್ಮೆಲ್ಲರಿಗೂ ಮನವಿ ಮಾಡ್ತೀನಿ ಅಂತ ತಿಳಿಸ್ಕೊಟ್ಟಿದೆ. ಅದೇನಪ್ಪ ಅಂತಂದ್ರೆ, ಈ ಋತಾಸುರ ಅನ್ನುವಂಥವನು ತನ್ನ ಪಾಡಿಗೆ ತಾನು ಕೂತ್ಕೊಂಡು ತಪಸ್ಸನ್ನು ಮಾಡ್ಕೊಳ್ತಾ ಇರ್ತಾನೆ. ತನ್ನ ಅಣ್ಣನ ಒಂದು ಸಾವಿಗೆ ದ್ವೇಷವನ್ನು ತೀರಿಸ್ಕೊಳ್ಳೋದಕ್ಕೆ ಅಂತಂದ್ರೆ ದೇವತೆಗಳ ಮೇಲೆ ದ್ವೇಷ ತೀರಿಸ್ಕೊಳ್ಳೋದಕ್ಕೋಸ್ಕರ ಆತ ಬ್ರಹ್ಮದೇವರು ಕುರಿತು ತಪಸ್ಸನ್ನು ಮಾಡ್ಕೊಳ್ತಾ ಇರ್ತಾರೆ. ಈ ತರ ತಪಸ್ಸು ಮಾಡ್ಕೊಳ್ತಾ ಇರೋ ಋತಾಸುರನ ಇಂದ್ರ ತಲೆ ಕತ್ತರಿಸ್ಬಿಡ್ತಾರೆ. ಯಾಕೋಸ್ಕರ ತಲೆ ಕತ್ತರಿಸ್ತಾರೆ ಅಂತಂದ್ರೆ, ದೇವತೆಗಳ ಒಂದು ಒಳ್ಳೆಯದಕ್ಕೋಸ್ಕರ ತಲೆಯನ್ನು ಕತ್ತರಿಸ್ತಾರೆ. ಅದು ಯಾವುದೇ ಉದ್ದೇಶದಿಂದ ಇದ್ರೂ ಆತ ತಪಸ್ಸನ್ನು ಮಾಡ್ಬೇಕಾದ್ರೆ ತಲೆಯನ್ನು ಕತ್ತರಿಸಿರೋದ್ರಿಂದ ಬ್ರಹ್ಮಹತ್ಯೆ ಮಹಾಪಾಪ ದೋಷ ಒಂದು ಪೈಶಾಚಿಕ ರೂಪವನ್ನು ಹೊಂದಿ ಇಂದ್ರನನ್ನು ಹಿಂಬಾಲಿಸ್ತಾ ಇತ್ತಂತೆ. ಅವರು ಬಹಳ ಕಾಲ ಒಂದು ತಾವರೆ ಹೂವಿನ ಕೆಳಗಡೆ ಇರುತ್ತಲ್ವಾ, ಸ್ಟೆಮ್ ಅಂತ ಹೇಳ್ತಾರಲ್ವಾ, ಅದನ್ನೇನಂತಾರೆ ಕನ್ನಡದಲ್ಲಿ ಅಂತಾರೆ ಅದನ್ನ ಅದರೊಳಗೆ ಬಹಳ ಸಾವಿರ ವರ್ಷಗಳು ಇದ್ದು ಮತ್ತೆ ಹೊರಗಡೆ ಬಂದ್ರೆ ಅವ್ನ ಕಾಕೊಂಡು ಅದು ಅಲ್ಲೇ ಕುತ್ಕೊಂಡಿತ್ತಂತೆ. ಬ್ರಹ್ಮಹತ್ಯೆ ಮಹಾಪಾಪ ದೋಷ ಅನ್ನುವಂಥದ್ದು ಆ ತರ ಕುತ್ಕೊಂಡಾಗ ಅಷ್ಟದಿಕ್ಪಾಲಕರು ಸೃಷ್ಟಿ ಎಲ್ಲ ಒಂದ್ ಸ್ವಲ್ಪ ಏರ್ಪೇರಾಗಿತ್ತು. ಅಂತಂದ್ರೆ ಇಂದ್ರ ಇಲ್ಲದೆ ಇದ್ರೆ ಅಷ್ಟದಿಕ್ಪಾಲಕರಿಗೆ ಅಧಿನಾಯಕರು, ಪಾಲಕರಿಗೆ ಒಂದು ದಿಕ್ಸೂಚನೆ ನೀಡುವಂತ ಅಧಿದೇವತೆ ಇಲ್ಲ ಅಂತಂದ್ರೆ ಅವರು ಬಹಳನೇ ಕಷ್ಟಪಡ್ತಾರಲ್ವಾ. ಕೆಲಸ ಮಾಡುವಂತವ್ರು ಇರ್ತಾರೆ, ಅಲ್ಲಿ ಏನೇನ್ ಕೆಲಸ ಮಾಡ್ಬೇಕು ಅಂತ ನಮ್ಗೆ ಹೇಳುವಂತವ್ರು ಇಲ್ಲ ಅಂತಂದ್ರೆ ನಮ್ಗೆ ಹೇಗ್ ಸರಿ ಹೋಗುತ್ತಲ್ವಾ. ಈ ತರ ಇಂದ್ರ ಇಲ್ಲದೆ ಇರೋದಕ್ಕೆ ಅಲ್ಲಿ ಸ್ವರ್ಗಲೋಕ ಬಹಳ ಏರ್ಪೇರಾಗಿರುತ್ತೆ. ಅದಕ್ಕೋಸ್ಕರ ಋಷಿಗಳು ಇದನ್ನು ಸರಿ ಮಾಡೋದಕ್ಕೆ ಒಂದು ಸಲಹೆಯನ್ನು ಕೊಡ್ತಾರೆ. ನಿನ್ನ ಈ ಪಾಪವನ್ನು ಯಾರಾದ್ರೂ ಸ್ವೀಕಾರ ಮಾಡಿದ್ರೆ ನೀನು ಮತ್ತೆ ಇಂದ್ರ ಪದವಿಯಲ್ಲಿ ಬಂದು ಕೂತ್ಕೋಬಹುದು ಅಂತ ಹೇಳ್ತಾರಂತ. ಆಗ ಈ ಪಾಪವನ್ನು ಸ್ವೀಕಾರ ಮಾಡೋದಕ್ಕೆ ಮೊದಲು ನಮ್ಮ ಭೂಮಿ ತಾಯಿ ಸ್ವೀಕಾರ ಮಾಡ್ತಾರಂತೆ, ನಂತರ ಸ್ವೀಕಾರ ಮಾಡಿದ್ದು ವೃಕ್ಷಗಳು. ಅಂತಂದ್ರೆ ಹಾಲು ಸುರಿತಾ ಇರುತ್ತೆ ನೋಡ್ರಿ. ಕೆಲವಷ್ಟು ಇದು ಮರಗಳು, ವೃಕ್ಷಗಳು, ಗಿಡಗಳಿಗೆ ಈ ತರ ಎಲೆ ಮುರಿದ್ರೇನೋ ಇಲ್ಲ ಅಂತಂದ್ರೆ ಕಾಯಿ ಈ ತರ ಕಿತ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಹಾಲು ಬರುತ್ತೆ. ಅಂತ ಹಾಲು ಮತ್ತೆ ಅಂಟು ಕೆಲವಷ್ಟು ವೃಕ್ಷಗಳಿಗೆ ನಾವು ನೋಡ್ತಾ ಇರ್ತೀವಿ, ಅಂಟು ಕಾರ್ತಾ ಇರುತ್ತೆ. ಅಂತ ವೃಕ್ಷಗಳು ಆ ಪಾಪವನ್ನು ತೆಗೆದುಕೊಳ್ಳುತ್ತಂತೆ. ಅಂದ್ರೆ ಆ ಹಾಲು, ಆ ಅಂಟು ಆ ರೂಪದಲ್ಲಿ ತೆಗೆದುಕೊಂಡಿರುತ್ತೆ. ಮತ್ತೆ ಸ್ವೀಕಾರ ಮಾಡುವಂಥದ್ದು ಯಾವುದು ಅಂತಂದ್ರೆ ನೊರೆ ಸ್ವೀಕಾರ ಮಾಡುತ್ತಂತೆ. ಆ ನಂತರ ಸ್ವೀಕಾರ ಮಾಡಿದ್ದು ಯಾವುದು ಅಂತಂದ್ರೆ ಸ್ತ್ರೀ ಮೂರ್ತಿಯರು ಈ ಬ್ರಹ್ಮಹತ್ಯೆ ಮಹಾಪಾಪವನ್ನು ಸ್ವೀಕರಿಸ್ತಾರಂತೆ. ಈ ಪಾಪದ ರೂಪವೇ ಅಂತಂದ್ರೆ, ನನ್ನನ್ನ ತಪ್ಪಾಗಿ ತಿಳ್ಕೋಬೇಡ್ರಿ, ಪಾಪದ ರೂಪ ಅಲ್ಲ ಇದು ಅಂತಂದ್ರೆ ಏನು, ಅದು ಪಾಪದ ರೂಪನೂ ಹೌದು, ಸೃಷ್ಟಿ ಮೂಲನೂ ಹೌದು. ನಾನು ಹೇಳುವಂಥದ್ದು ಯಾರು ನನ್ನನ್ನ ಬೈಕೊಂಡು ಮಾತ್ರ ಬೈಕೋಬೇಡ್ರಿ ಹೆಣ್ಮಕ್ಳೇ, ಆಯ್ತಾ. ನಾನು ಒಂದು ಹೆಣ್ಮಗಳು, ಆಯ್ತಾ. ರಜಸ್ವಲ ಹೆಣ್ಣಿನ ಮುಟ್ಟಿನ ಸಮಯವನ್ನು ಈ ಶಾಸ್ತ್ರಗಳು ಈ ರೀತಿ ಹೇಳ್ತಾರೆ. ಋತಾಸುರ ಸಾಯಿಸಿರುವಂತ ಒಂದು ಪಾಪವನ್ನು ಹೆಣ್ಣು ಮಕ್ಕಳು ಸ್ವೀಕರಿಸಿರೋದ್ರಿಂದ ಈ ಮುಟ್ಟಿನ ರೂಪದಲ್ಲಿ ಬರುತ್ತೆ ಅಂತ. ಇಲ್ಲೇನು ಕೀಳ್ಭಾವನೆ ಇಲ್ಲ, ಹೆಣ್ಣು ಮಕ್ಕಳು ಬಹಳನೇ ತ್ಯಾಗ ಮಾಡಿದ್ದಾರೆ. ಇಂದ್ರನಿಗೆ ಪೂರ್ವ ವೈಭವ ಕೊಡಿಸೋದಕ್ಕೋಸ್ಕರ ತ್ಯಾಗನೇ ಮಾಡಿದ್ದಾರೆ ಹೆಣ್ಣು ಮಕ್ಕಳು ಅಂತ ಹೇಳ್ತಾರೆ. ಇಲ್ಲಿ ನೋಡ್ರಿ, ಒಂದು ಫಸ್ಟ್
ನಾವು ಒಂದೊಂದನ್ನ ಕ್ಲಿಯರ್ ಮಾಡ್ಕೊಳ್ಳೋಣಂತೆ. ನೋಡಿ, ಈ ಭೂಮಾತೆ ಸ್ವೀಕಾರ ಮಾಡದೇ ಇರೋದು ಏನಿದೆಯಪ್ಪ, ಈ ದೇಹದಲ್ಲಿ ಜೀವ ಇರೋ ತನಕ ಎಲ್ಲರೂ ನನ್ನ ಮಗಳು, ನನ್ನ ಅಕ್ಕ, ನನ್ನ ತಾಯಿ ಅಂತ ಇದು ಮಾಡ್ತಾರೆ. ಇದರಿಂದ ಜೀವ ಹೊರಟೋದ್ಮೇಲೆ ಯಾರು ಇಟ್ಕೊಳ್ತಾರೆ? 4 ದಿನ ನನ್ನ ಮೇಲೆ ಎಷ್ಟು ಪ್ರೀತಿ ಇದ್ರೂ ಇಟ್ಕೊಳೋದಿಲ್ವಲ್ಲ. ಆ ತಾಯಿನೇ ಅಲ್ಲ ನನ್ನನ್ನು ಸ್ವೀಕಾರ ಮಾಡೋದು, ಆ ಮಡಿಲಲ್ಲೇ ಅಲ್ವಾ ನಾನು ನನ್ನ ಉಸಿರೋದ್ಮೇಲೆ ನಾನು ಇದು ಮಾಡ್ಬೇಕಾಗಿರುವಂಥದ್ದು. ಇಂಥವ್ರನ್ನೇ ಸ್ವೀಕಾರ ಮಾಡಿದಂಥ ಆ ತಾಯಿ ಸ್ವೀಕಾರ ಮಾಡದೇ ಇರುವಂಥದ್ದು ಏನಿದೆ? ಪಾಪಗಳನ್ನು ಸ್ವೀಕಾರ ಮಾಡ್ತಾರೆ, ಎಲ್ಲವನ್ನೂ ಸ್ವೀಕಾರ ಮಾಡ್ತಾರೆ. ಆ ಸಹನೆಗೆ ಏನಂತ ಹೇಳ್ಬೇಕಪ್ಪ? ಅಮ್ಮ ಏನಂತ ಹೇಳ್ಬೇಕು ಅಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಆ ತಾಯಿಗೆ ಒಂದು ನಮಸ್ಕಾರ ಮಾಡ್ಕೊಳೋದು ಬಿಟ್ಟರೆ ಇನ್ನೇನು ಮಾಡೋದಕ್ಕಾಗೋದಿಲ್ಲ. ಭೂಮಾತೆ ಋಣವನ್ನು ತೀರಿಸ್ಕೊಳೋದಕ್ಕೆ ಆಗೋದಿಲ್ಲ, ಆಯ್ತಾ? ನಂತರ ಸ್ವೀಕಾರ ಮಾಡಿದ್ದು ವೃಕ್ಷಗಳು ಅಂತ ಹೇಳಿದೆ. ಅದಕ್ಕೋಸ್ಕರನೇ ಪರಂಗಿ ಹಣ್ಣು ಮತ್ತೆ ಕೆಲವಷ್ಟು ಹಣ್ಣುಗಳು, ಹಾಲು ಇರುವಂತ ಹಣ್ಣುಗಳನ್ನ ಭಗವಂತನಿಗೆ ನಿವೇದನೆ ಮಾಡೋದಿಲ್ಲ. ಮತ್ತಷ್ಟು ಇರ್ಬೋದು, ಅದು ನನಗೆ ಗೊತ್ತಿಲ್ಲ. ನಂತರ ನೊರೆ, ಈ ನೊರೆ ಏನು ಅಶೌಚವನ್ನು ತಂದುಕೊಡುತ್ತೆ, ದೋಷಗೂ ಇಷ್ಟವಾಗಿರುತ್ತೆ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಇದಕ್ಕೊಂದು ಸಾಕ್ಷಿ ಏನು ಅಂತಂದ್ರೆ, ಶಿವ ಧ್ಯಾನದಲ್ಲಿ ಕೂತ್ಕೊಂಡಿರ್ತಾರಂತೆ. ಒಂದು ಕರು ಹಸುವಿನ ಹತ್ರ ಹಾಲು ಕುಡಿತಾ, ಆಗ ಹಾಲು ಕುಡಿದಾಗ ಅದರ ಬಾಯಲ್ಲಿರುವಂತ ನೊರೆ ಹೋಗಿ ಶಿವನ ಕೆನ್ನೆಗೆ ತಾಕುತ್ತೆ. ಅವಾಗ ಆಗ್ರಹಿಸಿದ ಶಿವ ಕಣ್ಣು ಕೆಂಪಗಾಗಿ ಮಾಡ್ಕೊಂಡು ನೋಡಿದ್ರೆ, ಆ ಗೋಮಾತೆಗಳು ಅಷ್ಟೇ ಶಕ್ತಿಶಾಲಿ ಆಗಿರೋದ್ರಿಂದ ಅವು ಏನೂ ಆಗೋದಿಲ್ಲ, ಭಸ್ಮ ಆಗೋದಿಲ್ಲ. ಶಿವನ ಆಗ್ರಹ ರೂಪದಿಂದ ನೋಡಿದ್ರೆ ಏನು ಸೃಷ್ಟಿಯೇ ಪ್ರಳಯ ಆಗ್ಬಿಡುತ್ತೆ. ಆದ್ರೆ ಗೋಮಾತೆ ಸಕಲ ದೇವತಾ ಸ್ವರೂಪಿಣಿ ಆಗಿರುವಂತ ಗೋಮಾತೆಗಳು ಕಪ್ಪುದಾಗುತ್ತಂತೆ. ಅಂತಂದ್ರೆ ಕಪಿಲ ಗೋವುಗಳು ಬರುತ್ತೆ ಅಂತ ಹೇಳ್ತಾರೆ. ಅಂತಂದ್ರೆ ಶಿವ ಯಾಕೆ ಈ ತರ ನೋಡಿದ್ದಾರೆ ಅಂತಂದ್ರೆ, ದೋಷಭೂಯಿಷ್ಠವಾಗಿರುವಂತ ನೊರೆ ತನ್ನ ದೇಹಕ್ಕೆ ಅಂಟ್ಕೊಂಡಿರೋದ್ರಿಂದ ಅವ್ರಿಗೆ ಕೋಪ ಬರುತ್ತೆ ಅಂತ ನಾನಿಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದೀನಿ. ಇದಕ್ಕಾಗಿ ಭಗವಂತನಿಗೆ ನಿವೇದನೆ ಮಾಡುವಂತ ನೀರಾಗ್ಲಿ ಹಾಲಾಗ್ಲಿ ನೊರೆ ಇದ್ರೆ ಏನ್ ಮಾಡೋದಿಲ್ಲ, ನಿವೇದನೆ ಮಾಡೋದಿಲ್ಲ. ಏನ್ ಮಾಡ್ತಾರೆ, ಆ ನೊರೆ ಹಾರಿದ ನಂತರನೇ ಭಗವಂತನ ನಿವೇದನೆ ಮಾಡ್ತಾರೆ. ಆದರೆ ಈಗಿನ ಕಾಲದಲ್ಲಿ ಅದೇನಾಗಿದೆಯೋ, ಅದು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ. ನಿಜವಾಗ್ಲೂ ನನಗಂತೂ ಅರ್ಥನೇ ಆಗೋದಿಲ್ಲ. ಒಂದು ನಿಶ್ಚಿತಾರ್ಥಕ್ಕಾಗಲಿ, ಒಂದು ಹುಟ್ಟುಹಬ್ಬದ ಸಂಭ್ರಮಕ್ಕಾಗಲಿ, ಮತ್ತೆ ಕೆಲವಷ್ಟು ಮದುವೆಗಳಲ್ಲಾಗಲಿ ಆ ಸ್ಪ್ರೇ ಬಾಟಲ್ಸ್ ತಂದುಬಿಟ್ಟು ಆ ಕಡೆ ಈ ಕಡೆ ಹಾಕ್ಬಿಡ್ತಾರೆ. ಅದೇನು ಮಂಚಿನ ವರ್ಷ ಅಂತ, ಅದು ಫೋಟೋಗಳು ವಿಡಿಯೋಗಳು ಚೆನ್ನಾಗಿ ಬರಬೇಕು ಅಂತ ಹಾಕ್ತಾರೆ. ಅಂತಂದರೆ ಇಲ್ಲಿ ಶಿವನಿಗೆ ಆಗ್ರಹ ಬಂದು ಗೋಮಾತೆಗೆ ಈ ಅಷ್ಟು ಕಾವನ್ನು ತಟ್ಟಿರುವಂತ ನೊರೆ ಬಂದ್ರೆ ಅಂತಂದ್ರೆ ಒಂದು ನಿಶ್ಚಿತಾರ್ಥ ಅಂತಂದ್ರೆ ಅಲ್ಲಿ ದೇವತಾ ಮೂರ್ತಿಗಳನ್ನ ಇಟ್ಟಿರ್ತಾರೆ, ಕಲಶಗಳನ್ನ ಇಟ್ಟಿರ್ತಾರೆ. ನಂತರ ಹೆಣ್ಣು ಮಕ್ಕಳನ್ನ ಮತ್ತು ಗಂಡು ಮಕ್ಕಳನ್ನ, ಮದುಮಕ್ಕಳು ಆಗ ಮದ್ಲಿಂಗತನ ಮಾಡಿದಾಗ ಏನಿರುತ್ತೆ, ಅವ್ರನ್ನ ಕೆಲವಷ್ಟು ಪೊರ್ಕೆ ಮುಟ್ಕೋಬೇಡ್ರಿ, ಚೊಕ್ಲಿ ಹಾಕ್ಕೋಬೇಡ್ರಿ, ನೀವು ಬಹಳಷ್ಟು ಪವಿತ್ರದಿಂದ ಇರ್ಲಿ ಅಂತಂತಂದು ಮದುವೆಗಿಂತ ಮುಂಚೆ ಮದುಮಗ ಮದುಮಗಳನ್ನ ಮಾಡಿದ ನಂತರ ಅವ್ರನ್ನ ಏನಂದ್ರದೆ ಎಲ್ಲಂದ್ರಲ್ಲಿಗೆ ಕಳ್ಸೋದಿಲ್ಲ, ಏನಂದ್ರದೆ ಮುಟ್ಟೋದಿಲ್ಲ. ಆದ್ರೆ ಯಾಕೆ ಅಂತಂದ್ರೆ ಅವ್ರು ಪವಿತ್ರವಾಗಿರ್ಬೇಕು, ಪ್ರಕೃತಿಯಲ್ಲಿರುವಂತ ಶಕ್ತಿ ಎಲ್ಲ ಅವರಲ್ಲಿ ಆವಾಹನೆ ಆಗಿರುತ್ತೆ ಅಂತ ಇಲ್ಲಿ ನಾವು ತಿಳ್ಕೊಬೇಕಾಗುತ್ತೆ. ಆದ್ರೆ ನಾವು ಪ್ರಯತ್ನ ಪೂರ್ವಕವಾಗಿ ಏನ್ ಮಾಡ್ತಾ ಇದ್ವಿ, ಅರ್ಧಬರ್ಧ ಜ್ಞಾನದಿಂದ ಅಲ್ಲಿ ಮುಹೂರ್ತ ನಡೀತಾ ಇರುತ್ತೆ, ಧಾರೆ ಎಡಿತಾ ಇರ್ತಾರೆ. ಇಲ್ಲ ಅಂತಂದ್ರೆ ರಿಸೆಪ್ಷನ್ ಅಲ್ಲಿ ಅವ್ರು ಇನ್ನೂ ಹಸಿಮಣಿ ಕೂಡ ಏರಿರೋದಿಲ್ಲ. ಮದುಮಗಳು ಮದುಮಕ್ಕಳಾಗಿ ಅರಿಶಿನ ನೀರನ್ನು ಹಾಕೊಂಡು ಪವಿತ್ರವಾಗಿರುವಂತ ಆ ಮಕ್ಕಳ ಮೇಲೆ ಆ ಸ್ಪ್ರೇಯನ್ನೆಲ್ಲ ಹಾಕ್ತಾರೆ. ಯಾತಕ್ಕೋಸ್ಕರ ಅಂತಂದ್ರೆ ಫೋಟೋ ಚೆನ್ನಾಗಿ ಬರಲಿ, ವಿಡಿಯೋ ಚೆನ್ನಾಗಿ ಬರಲಿ. ನಮ್ಮ ದೃಷ್ಟಿ ಎಲ್ಲ ಏನಿರುತ್ತೆ ಮದುವೆಯಲ್ಲಿ, ಶಾಸ್ತ್ರಬದ್ಧವಾಗಿ ಏನಾದ್ರೂ ಮಾಡ್ತಾ ಇದೀವಾ, ಇದೇ ಅಲ್ವಾ ಇವ್ರನ್ನ 100 ಕಾಲ ಇವ್ರ ಮಕ್ಕಳನ್ನ ಇವ್ರ ವಂಶವನ್ನು ಕಾಪಾಡೋದು ಅಲ್ಲ. ಆ ಸಮಯದಲ್ಲಿ ಫೋಟೋಗೆ ಹೇಗೆ ಬರಬೇಕು, ವಿಡಿಯೋಗೆ ಹೇಗೆ ಬರಬೇಕು ಅನ್ನೋಂಥದ್ದೇ ವಿನಃ ನಾನು ಒಂದು ಸ್ವಲ್ಪ ಕೋಪದಿಂದ ಹೇಳ್ತಾ ಇದ್ದೀನಿ, ನನ್ನನ್ನು ಕ್ಷಮಿಸಿ. ಯಾಕೆ ಅಂತಂದ್ರೆ ಇಲ್ಲಿ ಭಗವಂತನ ಯಾಕೆ ಈಗಿನ ಕಾಲದವರು ಒಂದು ಮದುವೆ ಆಗಲಿ, ನಿಶ್ಚಿತಾರ್ಥ ಆಗಲಿ, ಮತ್ತೊಂದು ಶುಭ ಕಾರ್ಯವನ್ನು ಭಗವಂತನ ಆಶೀರ್ವಾದ ಅಂತಂದ್ರೆ ಅದು ಪುಣ್ಯಕೃತ ಅಂತ ನೋಡ್ತಾ ಇಲ್ಲ. ನಾವು ನಮ್ಮ ಜೀವನ ಸಿನಿಮಾನೂ ಅಲ್ಲ, ನಾವು ಏನೋ ಆಕ್ಟ್ರೆಸ್ ಕೂಡ ಅಲ್ಲ. ಇದಕ್ಕೆ ನನಗೆ ಕ್ಷಮ ಇರಲಿ, ಒಂದು ಸ್ವಲ್ಪ ಕಟುವಾಗಿ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಇಲ್ಲಿ ಎಲ್ಲರ ಜೀವನಕ್ಕೋಸ್ಕರ ನನ್ನ ಒಂದು ಉದ್ದೇಶ ಏನು ಅಂತ ನೀವೆಲ್ಲರೂ ತಿಳ್ಕೊಂಡಿರ್ತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೋಡ್ರಿ, ಆ ನೊರೆ ಬಿದ್ದ ತಕ್ಷಣನೇ ಏನಾಗುತ್ತೆ, ಅವ್ರು ಪವಿತ್ರವಾಗಿರ್ಲಿ ಅಂತ ಮಾಡಿಸಿರುವಂತ ಮಂಗಳ ಸ್ನಾನವೆಲ್ಲ ಅಶೌಚ ಆಗುತ್ತೆ. ಬಂದಿರುವಂತ ದೇವತೆಗಳು ಏನ್ ಮಾಡ್ತಾರೆ, ಶಾಪವಾಕನ್ನು ಕೊಡ್ತಾರೆ. ಇದೇ ಈ ಫೋಟೋಗಳು
ಈ ವಿಡಿಯೋಗಳನ್ನ ನಂತರ ಆ ದೇವತಾ ಶಾಪದಿಂದ ಒಳಗಾಗಿರುವಂತ ಈ ಜೀವನಗಳು ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅವನ್ ತೆಗೆದು ನೋಡ್ತಾರ, ಇಲ್ಲ ಅಂತಂದ್ರೆ ಸುಟ್ಟು ಬೂದಿ ಮಾಡ್ಬಿಡ್ತಾರ ಅಂತಂದ್ರೆ ನಾನು ಹೇಳ್ತಾ ಇರುವಂಥದ್ದು. ಇವಾಗಿನ ಕಾಲದಲ್ಲಿ ಮದುವೆಗಳಲ್ಲಾಗ್ಲಿ ಒಂದು ಪೂಜೆಗಳಲ್ಲಾಗ್ಲಿ ಮಾಡಬಾರ್ದೇ ಇರುವಂತ ಕೆಲಸಗಳನ್ನ ಮಾಡಿದ್ರೆ ಅವು ವ್ಯತಿರೇಕವಾಗಿರುವಂತ ಪರಿಣಾಮಗಳೇ ಬರುತ್ತೆ. ಅಂತಂದ್ರೆ ಇವೆಲ್ಲವೂ ಇಲ್ಲದೆ ಇರುವಂತ ಸಮಯದಲ್ಲಿ ಏನು ನಮ್ಮ ಮದುವೆಗಳಲ್ಲಿ ಈ ಸ್ಪ್ರೇಗಳಾಗ್ಲಿ ಅಲಂಕಾರದ್ದಾಗ್ಲಿ ಫೋಟೋಗ್ರಾಫು ವಿಡಿಯೋ ಇಲ್ಲದೆ ಇರುವಂತ ಕಾಲದಲ್ಲಿ ನಾನು ನಿಸ್ಸಂದೇಹವಾಗಿ ಹೇಳ್ತಾ ಇದ್ದೀನಿ, ಈ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಹೇಳುವಂತ ಒಂದು ಕರ್ತವ್ಯ ನನಗಿದೆ. ಈ ವಿಡಿಯೋಗಳು ಈ ಫೋಟೋಗಳು ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಡೈವರ್ಸ್ಗಳು ಅನ್ನುವಂಥದ್ದು ನಮ್ಮ ಭಾರತ ದೇಶದಲ್ಲಿ ಬಹಳನೇ ಕಡಿಮೆ ಆಗಿತ್ತು. ಅಂತಂದ್ರೆ ಈ ಫೋಟೋಗಳಿಗೋಸ್ಕರ ಈ ವಿಡಿಯೋಗಳಿಗೋಸ್ಕರ ಮಾಡಬಾರದನ್ನೆಲ್ಲ ಮಾಡಿಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಇದು ಮಕ್ಕಳ ತಪ್ಪಲ್ಲ, ತಂದೆ ತಾಯಿ ತಪ್ಪು ಅಂತ ನಾನಿಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಯಾರಾದ್ರೂ ಬೈಕೊಂಡ್ರೂ ಪರವಾಗಿಲ್ಲ, ನನ್ನನ್ನ ನಾನು ಎಲ್ಲರ ಒಳ್ಳೆಯದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತ ಇಲ್ಲಿ ಏನೋ ನನ್ನನ್ನು ಅರ್ಥ ಮಾಡ್ಕೊಬೇಕಾಗುತ್ತೆ. ಬೈಕೊಳವ್ರು ಬೈಕೊಳ್ಳಿ, ಪರವಾಗಿಲ್ಲ. ಶಾಸ್ತ್ರ ಹೇಳಿರುವಂಥದ್ದನ್ನ ನಾನು ಹೇಳ್ತಾ ಇದ್ದೀನಿ. ದಯ ಮಾಡಿ ಯಾರು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮದುವೆಗಳಲ್ಲಿ ನಿಶ್ಚಿತಾರ್ಥಗಳಲ್ಲಿ ಕೆಲವಷ್ಟು ದೇವತಾ ಸಂಬಂಧವಾಗಿರುವಂಥ ಕಾರ್ಯಗಳಲ್ಲಿ ಸ್ಪ್ರೇಗಳನ್ನು ಉಪಯೋಗ ಮಾಡಬೇಡ್ರಿ, ನೊರೆ ಬರುವಂಥದ್ದನ್ನು ಉಪಯೋಗ ಮಾಡಬೇಡ್ರಿ. ಕೆಲವಷ್ಟು ವಿಡಿಯೋಗಳು ಹಾಕಿದ್ದಾರೆ, ಆ ನೊರೆ ಬಂದಿರೋದಕ್ಕೆ ಆ ಪುರೋಹಿತರು ಇರ್ತಾರಲ್ಲ, ಅರ್ಚಕರು ಇರ್ತಾರಲ್ಲ, ಅವ್ರ ಮೇಲೆ ಗಲಾಟೆ ಮಾಡಿದ್ರೆ ಅವ್ರನ್ನೇ ಎಷ್ಟು ಬೇಕಾದ್ರೆ ಜೋಕರ್ಸ್ ಥರ ಮಾಡಿಬಿಟ್ಟು ಅವ್ರ ಆಗ್ರಹಕ್ಕೆ ಬ್ರಹ್ಮಸ್ಥಾನದಲ್ಲಿ ಮದುವೆಯಲ್ಲಿ ಬಂದಿರುವಂಥವ್ರು ಅವ್ರ ಆಶೀರ್ವಾದ ಚೆನ್ನಾಗಿರ್ಬೇಕು, ಆ ಕಡೆ ಈ ಕಡೆ ಇರುವಂಥ ಸ್ಪ್ರೇ ಮಾಡ್ತಾರೆ. ಅನುಭವಿಸ್ಬೇಕಾಗಿರುವಂಥವ್ರು ಹೆಣ್ಣು ಗಂಡ ಅಲ್ವಾ, ಗಂಡ ಹೆಂಡತಿ ಅಲ್ವಾ, ಇದಕ್ಕೋಸ್ಕರನೇ ತಂದೆ ತಾಯಿಗಳೇ ಬಹಳ ಹುಷಾರಿಂದ ಮಾಡ್ರಿ. ನಾವು ಜೀವನ ಪೂರ್ತಿ ಸಂಪಾದನೆ ಮಾಡಿರುವಂಥ ದುಡ್ಡನ್ನ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತಂತಂದು ತ್ಯಾಗ ಮಾಡ್ತೀವಿ. ಆದ್ರೆ ಅಲ್ಲಿ ಮಾಡ್ಬೇಕಾಗಿರುವಂಥ ಕ್ರತುಗಳನ್ನ ಮಾಡ್ಬೇಕೇ ವಿನಃ ಮಾಡಬಾರ್ದೇ ಇರುವಂಥದ್ದನ್ನ ಮಾಡಕೂಡ್ದು ಅಂತ ನಾನಿಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಇದಕ್ಕೆ ವಿಶ್ಲೇಷಣೆಗೆ ಹೋಗೋಣಂತೆ. ಮತ್ತೊಂದು ನಾಲ್ಕನೇದು ಯಾವುದು ಸ್ವೀಕಾರ ಮಾಡ್ತು ಅಂತಂದ್ರೆ ಹೆಣ್ಣು ರಜಸ್ವಲೆ ಅಂತಂದ್ರೆ ಮುಟ್ಟಾಗುವಂತ ಪ್ರಕ್ರಿಯೆಯನ್ನು ತೆಗೆದುಕೊಂಡಿದ್ದಾರೆ ಅಂತ ನಾನು ಹೇಳಿದೆ. ಇದು ಪಾಪನೂ ಅಲ್ಲ, ದೋಷನೂ ಅಲ್ಲ. ಇಡೀ ಸೃಷ್ಟಿ ಕ್ರಮಕ್ಕೆ ಯಾವ ಜೀವಿ ಆದ್ರೂ, ಹೆಣ್ಣು ಮಾನವ ಸ್ತ್ರೀ ಆಗಿದ್ರು, ಅದು ನಾಯಿ ಆದ್ರೂ ಮತ್ತೊಂದಾದ್ರೂ ಇದು ಪ್ರತಿ ತಿಂಗಳು ಬರುವಂಥದ್ದೇ ಇರುತ್ತೆ. ಪ್ರಾಣಿಗಳ ಬಗ್ಗೆ ತಿಳಿದಿರುವಂಥವ್ರು ತಿಳಿದಿರುತ್ತೆ. ಈ ಸೃಷ್ಟಿಗೆ ಮೂಲ ಕ್ರಮ ನಾನು ಬಂದಿರುವಂಥವ್ರು, ಪ್ರಪಂಚಕ್ಕೆ ಕಾಣಿಸ್ತಾ ಇರುವಂಥ ಪ್ರತಿ ಮನುಷ್ಯರು ಬಂದಿರುವಂಥದ್ದು ಈ ಒಂದು ಋತುಕ್ರಮದ ಒಂದು ಸಂಬಂಧಿಸುವಾಗಿ ಈ ದೇಹ ಬಂದಿದೆ ಅಂತ ನಿಮ್ಮೆಲ್ಲರಿಗೂ ನಾನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ. ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗ್ತಾ ಇದೆ ಅಲ್ಲ. ಆಗ ಪ್ರತಿ ತಿಂಗಳು ಬರುವಂತ ರಜಸ್ವಲೆ ಇದು. ಈ ರಜಸ್ವಲ ಒಂದು ಬರುವಂತದ್ದನ್ನ ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲೂ ಪಾಪ ಅಂತ ಹೇಳಿಲ್ಲ, ಹೆಣ್ಣು ಮಕ್ಕಳನ್ನ ಮುಟ್ಟಬಾರ್ದು ಅಂತಂತ ಎಲ್ಲೂ ಹೇಳಿಲ್ಲ. ಅಲ್ಲಿ ಯಾಕೆ ಹೇಳಿದ್ದಾರೆ ಅಂತಂತಂದ್ರೆ, ಒಂದು ನೋಡ್ರಿ, ಈ ಸಮಯದಲ್ಲಿ ಹೆಣ್ಣಿನ ಒಂದು ದೇಹ ಶುದ್ಧವಾಗ್ತಾ ಇರುತ್ತೆ ಅಂತಂದ್ರೆ ಕ್ಲೆನ್ಸ್ ಆಗ್ತಾ ಇರುತ್ತೆ ಅಂತಂದ್ರೆ ಶುದ್ಧದ ಒಂದು ಪ್ರಕ್ರಿಯೆ ನಡೀತಾ ಇರುತ್ತೆ, ಶುದ್ಧೀಕರಣದ ಒಂದು ಪ್ರಕ್ರಿಯೆ ನಡೀತಾ ಇರುತ್ತೆ. ಯಾಕೆ ನಡೀತಾ ಇರುತ್ತೆ ಅಂತಂದ್ರೆ ಒಂದು ಹೆಣ್ಣು ಮತ್ತೊಂದು ಜೀವವನ್ನು ಭೂಮಿ ಮೇಲೆ ತರುವಂತ ಅದ್ಭುತವಾಗಿರುವಂತ ಶಕ್ತಿ ಹೆಣ್ಣಿಗೆ ಮಾತ್ರನೇ ಇರುತ್ತೆ. ಮತ್ತೊಂದು ಜೀವ ಆಕೆಯ ಗರ್ಭದಲ್ಲಿ ಇದಾಗಬೇಕು, ಏನು ರೂಪಗೊಳ್ಬೇಕು ಅಂತಂದ್ರೆ ಆಕೆ ಎಷ್ಟು ಶುದ್ಧವಾಗಿರ್ಬೇಕು ಆಲೋಚನೆ ಮಾಡಿ. ಅದಕ್ಕೋಸ್ಕರನೇ ಈ ಒಂದು ಇದನ್ನು ಯಾವುದನ್ನು ರಜಸ್ವಲ ಅನ್ನುವಂತ ಒಂದು ಮುಟ್ಟಿನ ಒಂದು ಪ್ರಕ್ರಿಯೆಯನ್ನು ನಮ್ಮ ದೇವರು ನಮಗೆ ಕೊಟ್ಟಿರೋದು ಅಂತ ನಾನು ಹೇಳ್ತಾ ಇದ್ದೀನಿ. ಈ ಸಮಯದಲ್ಲಿ ದೇವರ ಕೋಣೆಗಾಗ್ಲಿ ಅಡಿಗೆ ಮನೆಗಾಗ್ಲಿ ಒಂದಾನೊಂದು ಕಾಲದಲ್ಲಿ ಬಿಡಿಸ್ಕೊಳ್ತಾ ಇರಲಿಲ್ಲ ಮೌಢ್ಯರು, ನಮ್ಮ ಸನಾತನ ಧರ್ಮದವರು. ಏನಪ್ಪ ಇದು ನಾರ್ಮಲ್ ಆಗಿ ಬರುತ್ತೆ, ಇದನ್ನೆಲ್ಲ ಇಷ್ಟು ಹೆಣ್ಮಕ್ಳನ್ನ ಏನು ಒಂಥರ ಅವಮಾನ ಮಾಡೋ ತರ ಇದು ಮಾಡ್ತಾರೆ ಅಂತ ತಲೆ ಕೆಳಗಾಗಿ ಮಾತನಾಡುವಂಥವ್ರು ಇದ್ದಾರೆ. ನಾನು ಹೇಳುವಂಥದ್ದು ನಿಸ್ಸಂದೇಹವಾಗಿ ತಲೆ ಕೆಳಗಾಗಿ ಮಾತನಾಡ್ತಾರೆ ಅಂತ ಹೇಳ್ತೀನಿ. ಈ ತರ ಮುಟ್ಟಿನ ಒಂದು ಇದನ್ನ ಅಂತಂದ್ರೆ ಅಲ್ಲಿ ಯಾರು ದೋಷ ಅಂತಾನು ಹೇಳಿಲ್ಲ, ಪಾಪ ಅಂತಾನು ಹೇಳಿಲ್ಲ. ಒಂದು ಹೆಣ್ಣು
ಏನೋ ಈ ರಜಸ್ವಲೆ ಆಗಿರುವಂಥ ಹೆಣ್ಣಿಗೆ ಸ್ರಾವ ಆಗ್ತಾ ಇರುತ್ತೆ. ಕೇಳುವಂಥವ್ರು ಮುಜುಗರ ಆದ್ರೂ ಪರವಾಗಿಲ್ಲ, ಇರುವಂಥ ವಿಷಯವನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ರಕ್ತಸ್ರಾವ ಆಗಬೇಕಾದ್ರೆ ಆ ಸ್ರಾವದಿಂದ ಏನಾಗುತ್ತೆ, ಗಾಳಿಯಲ್ಲೂ ಕೂಡ ಬೆರೆಯುವಂಥ ವೈರಾಣುಗಳು ಆ ರಕ್ತಸ್ರಾವದಲ್ಲಿ ಇರೋದ್ರಿಂದ ಏನಾಗುತ್ತೆ, ನಾವು ತಿನ್ನುವಂತಹ ಪದಾರ್ಥಗಳಲ್ಲಿ ಆ ವೈರಾಣುಗಳು ಸೇರ್ಕೋಬಾರ್ದು ಅಂತಂದು ಹೆಣ್ಣುಮಕ್ಕಳಿಗೆ ಹಾಲಿನ ಒಂದು ಪಾತ್ರೆಯನ್ನು ಮುಟ್ಕೋಬಾರ್ದು, ಗಿಡಗಳನ್ನು ಮುಟ್ಕೋಬಾರ್ದು, ಚಿಕ್ಕ ಮಕ್ಕಳನ್ನ ಮುಟ್ಕೋಬಾರ್ದು ಅಂತ ಹೇಳ್ತೀವಿ. ನಾ ಎಷ್ಟೋ ಜನ, ನಾನೇ ಅಲ್ಲ ಬಹಳಷ್ಟು ಜನ ನೋಡಿದ್ದೀನಿ, ಚಿಕ್ಕ ಮಕ್ಕಳನ್ನ ಯಾರಾದ್ರೂ ಪೀರಿಯಡ್ಸ್ ಬಂದಂತು ಅಂತಂದ್ರೆ ಬಹಳ ಎಳೆ ಮಕ್ಕಳು, ಒಂದು 9 ತಿಂಗಳು ಇದಾಗುವಂತ ಒಳಗಿರುವಂತ ಮಕ್ಕಳನ್ನ ಎತ್ಕೊಂಡ್ರು ನೋಡ್ರಿ, ಆ ಮಕ್ಕಳಲ್ಲಿ ಖಂಡಿತವಾಗ್ಲೂ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಯಾಕೆ ಅಂತಂದ್ರೆ ಅವರಲ್ಲಿ ರೆಸಿಸ್ಟೆನ್ಸ್ ಪವರ್ ಇರೋದಿಲ್ಲ. ಮತ್ತೆ ಒಂದು ಗಿಡದ ಹತ್ರ ಹೋಗಿ ನೋಡ್ರಿ, ಪರೀಕ್ಷೆ ಮಾಡೋದಕ್ಕೆ ಈ ತರ ಮಾಡ್ಕೂಡ್ದು, ನಮ್ಮ ಸನಾತನ ಧರ್ಮದಲ್ಲಿ ನಂಬಿಕೆನೆ. ಅಂತಂದ್ರೆ ಪರೀಕ್ಷೆ ಮಾಡೋದಕ್ಕೆ ಮಾಡ್ಕೂಡ್ದು ಅಂತಂದ್ರೆ ಕೆಲವಷ್ಟು ಜನ ಇವ್ರು ಹೇಳಿರುವಂತ ತಪ್ಪು ಅಂತ ನಿರೂಪಣೆ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ, ಅಲ್ಲಿ ಗಿಡಗಳ ಹತ್ರನೋ ಮರಗಳ ಹತ್ರನೋ ಹೋದ್ರೆ ಅದು ಬಾಡೋಗ್ಬಿಡುತ್ತೆ. ಒಂದು ಜೀವ ಹೋಗೋದಕ್ಕೆ ನಮ್ಮ ಉತ್ಸಾಹ ಕಾರಣ ಆಗ್ಬಾರ್ದಲ್ಲ. ಈ ತರ ಪರೀಕ್ಷಿಸಬಾರ್ದು ಅಂತ ನಾನಿಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಗಿಡಗಳ ಹತ್ರ ಹೋಗ್ಕೂಡ್ದು, ಒಂದು ಜೀವ ಹೋಗಿದೆ ಅಂತಂದ್ರೆ ಆ ದೋಷ ನಮ್ಮನ್ನ ಪೀಡಿಸುತ್ತಾ ಇಲ್ವಾ, ಅದಕ್ಕೋಸ್ಕರ ಗಿಡಗಳ ಹತ್ರ ಹೋಗ್ಬಾರ್ದು. ಅಂತಂದ್ರೆ ಗಿಡ ಮರಗಳು ಕೂಡ ಬಹಳಷ್ಟು ಸೆನ್ಸಿಟಿವ್ ಇರುತ್ತೆ. ಈ ವೈರಾಣುಗಳು ಈ ತರ ಬರುತ್ತಪ್ಪ ಅಂತಂತ ಇವ್ರೇನಪ್ಪ ಇವರು, ಯಾರಪ್ಪ ಇವರು, ಇವ್ರೇನು ಸ್ವತಂತ್ರ ಪೂರ್ವ ಹುಟ್ಟಿದ್ರ, ಇಲ್ಲ ಅಂತಂದ್ರೆ ಅದಕ್ಕಿಂತ ಪೂರ್ವ ಹುಟ್ಟಿದ್ರ, ಈ ತರ ಮಾತಾಡ್ತಾ ಇದ್ದಾರೆ ಅಂತ ಎಲ್ಲರಿಗೂ ಅನ್ಸಿರುತ್ತೆ. ಖಂಡಿತವಾಗ್ಲೂ ನನ್ನ ಬಗ್ಗೆ ಆ ಥರನೇ ಅನ್ಸಿರುತ್ತೆ. ಆದರೆ ನಾನು ಹೇಳುವಂಥದ್ದು ಸೈಂಟಿಫಿಕ್ ಒಂದು ಆಧಾರದ ಒಂದು ಬೇಸಿಕ್ ಆಗಿ ಮಾತಾಡ್ತಾ ಇದ್ದೀನಿ. ನಮ್ಮೆಲ್ಲರಿಗೂ ಸೈನ್ಸ್ ಟೆಂಪರ್ಮೆಂಟ್ ಹೆಚ್ಚಲ್ವ. ಕಿರ್ಲಿಂಗ್ ಅನ್ನುವಂಥ ಒಂದು ಕ್ಯಾಮ್ರಾ ಇದೆ. ಮಾಮೂಲಾಗಿರುವಂಥ ರಜಸ್ವಲ ಆಗದೆ ಇರುವಂಥ, ಮುಟ್ಟು ಬರದೇ ಇರುವಂಥ ಒಂದು ಹೆಣ್ಣು ಮಗಳು, ಮುಟ್ಟಾಗಿರುವಂಥ ಹೆಣ್ಣು ಮಗಳ ಒಂದು ಫೋಟೋ ಅಂತ ತೆಗೆದ್ರೆ ಮುಟ್ಟು ಬಂದಿರುವಂಥ ಒಂದು ಹೆಣ್ಣು ಮಗಳ ಆಹಾರ ಕಪ್ಪಾಗಿರುತ್ತಂತೆ. ಅಂತಂದ್ರೆ ಅವಳ ದೇಹ ಅಷ್ಟು ಇದು ಏನ್ ಮಾಡ್ತಾ ಇರುತ್ತೆ, ಅಷ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಆ ಥರ ಏನಾಗ್ತಾ ಇರುತ್ತೆ, ಶುದ್ಧದ ಒಂದು ಪ್ರಕ್ರಿಯೆಯಲ್ಲಿ ಇರುತ್ತೆ ಅಲ್ವಾ. ಆಗ ಏನಾಗುತ್ತೆ ಅಂತಂದ್ರೆ ಕಿರ್ಲಿಂಗ್ ಕ್ಯಾಮ್ರಾದಲ್ಲಿ ಇದನ್ನ ಬಂಧಿಸಲಾಗಿದೆ. ಈ ತರ ಒಂದು ಕಿರ್ಲಿಂಗ್ ಕ್ಯಾಮ್ರಾದಲ್ಲಿ ಬಂಧಿಸಿದ್ದಾರೆ. ಅದಕ್ಕೋಸ್ಕರನೇ ಕೆಲವಷ್ಟು ಕಡೆ ಅಡಿಗೆ ಮನೆಗೆ ಹೋಗ್ಕೂಡ್ದು ಅಂತ ಹೇಳ್ತಾರೆ. ಅಂತಂದ್ರೆ ನಾವು ಟೈಫಾಯ್ಡ್ ಬಂದಿರೋಂಥವ್ರಾಗ್ಲಿ, ಟೈಫಾಯ್ಡ್ ಹೋಗ್ಲಪ್ಪ, ಮನೆ ಬಂದಿತ್ತಲ್ಲ ಕರೋನಾ ಬಂದಾಗ ಕಣ್ಣಿಗೆ ಕಾಣಿಸಿತ್ತ ಕರೋನಾ ಕ್ರಿಮಿ ಅನ್ನುವಂಥದ್ದು, ಪ್ರಪಂಚನೆಲ್ಲ ಅಲ್ಲೋಕಲ್ಲೋಲ ಮಾಡ್ತಾ ಇಲ್ವಾ, ಸೃಷ್ಟಿಯನ್ನೆಲ್ಲ ಅಲ್ಲೋಕಲ್ಲೋಲ ಮಾಡ್ತಾ, ಅದನ್ನ ನೋಡಿರುವಂತ ನಾವು ಇದನ್ನ ಯಾಕೆ ನಂಬಬಾರ್ದು ಅಲ್ವಾ, ನಂಬಬೇಕು. ಅದಕ್ಕೋಸ್ಕರನೇ ಈ ತರ ಕೆಲವಷ್ಟು ಏನೋ ಅಡುಗೆ ಮಾಡೋದಕ್ಕೆ ನಮ್ಮ ಹೆಣ್ಣು ಮಕ್ಕಳನ್ನೇ ಬೇಡ ಅಂತಂತಾರೆ. ಮತ್ತೆ ದೇವ್ರ ಪೂಜೆ ಯಾಕೆ ಬೇಡ ಅಂತಂತಾರೆ ಅಂತಂದ್ರೆ ಆ ಸಮಯದಲ್ಲಿ ಭಗವಂತನ ಒಂದು ಆರಾಧನೆ ಅಂತಂದ್ರೆ ಮನಸ್ಸು ಸಂಬಂಧಿಸಿರುವಂಥದ್ದು. ಹೆಣ್ಣು ಮಕ್ಕಳು ಮುಟ್ಟಾಗಿರುವಂಥ ಸಂದರ್ಭದಲ್ಲಿ ಅವ್ರ ಮಾನಸಿಕವಾಗಿರುವಂಥ ಮತ್ತು ದೈಹಿಕವಾಗಿರುವಂಥ ಆರೋಗ್ಯ ಹೇಗಿರುತ್ತೆ, ಅಲ್ಲಿ ಅಸಮತೋಲನೆ ಇರುತ್ತೆ. ಯಾವುದೇ ಕೆಲಸ ಬೇಡಪ್ಪ, ನನಗೆ ಒಂದು ಸ್ವಲ್ಪ ಮಲ್ಕೊಂಡ್ರೆ ಸಾಕು, ಸೊಂಟ ನೋವು ಬಂದಿರುತ್ತೆ, ಹೊಟ್ಟೆ ನೋವು ಬಂದಿರುತ್ತೆ, ತಲೆಯೆಲ್ಲ ನೋವು ಬಂದಿರುತ್ತೆ. ಆ ಕಷ್ಟ ಯಾರು ಹೇಳ್ಕೊಳೋದಕ್ಕೆ ಆಗೋದಿಲ್ಲ. ಒಂದು ಹೆಣ್ಣಾಗಿ ನನಗೆ ಅದೆಲ್ಲ ಅನುಭವಿಸಿರೋದಕ್ಕೆ ನಾನು ಈ ಥರ ಹೇಳ್ತಾ ಇದ್ದೀನಿ. ಈ ವಿಷಯ ಎಲ್ಲ ಕೆಲವಷ್ಟು ಜನಕ್ಕೆ ಮುಜುಗರ ಆಗ್ಬೋದು. ಆದ್ರೂ ಮುಜುಗರ ಆದ್ರೂ ಇಲ್ಲಿರುವಂಥ ವಿಷಯವನ್ನು ನಾನು ಹೇಳಬೇಕಲ್ಲ. ದೈಹಿಕವಾಗಿ ಒಂದು ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೋಸ್ಕರನೇ ಹೆಣ್ಣುಮಕ್ಕಳು ಏನು ಯಾವುದಕ್ಕೆ ಪೂಜೆಗಳಿಗೆ ಬರಬಾರ್ದು ಅಂತ ಹೇಳ್ತಾರೆ. ಪೂಜೆಗಳಿಗೆ ಬಂದರೆ ಅಲ್ಲಿ ಬಗ್ಗಬೇಕು, ಎಷ್ಟು ಕೆಲಸ ಇರುತ್ತಲ್ಲ. ಪೂಜೆ ಅನ್ನುವಂಥದ್ದು ಮಾನಸಿಕ ಶಾಂತಿಯಿಂದ ಇರಬೇಕು. ನಾವು ಸುಸ್ತು ಪಡ್ತಾ, ನಾವು ಆಯಾಸಗೊಳ್ತಾ, ನಮ್ಮ ದೇಹ ಚೆನ್ನಾಗಿಲ್ಲ ಅಂತಂದ್ರೆ ನಮ್ಮ ತಂದೆ ತಾಯಿಂದ್ರು ಭಗವಂತರು ಅಂತಂತಂದ್ರೆ ಅವ್ರು ನಾವು ಕಷ್ಟಪಡ್ತಾ ಇದ್ರೆ ಅದನ್ನ ಸ್ವೀಕರಿಸ್ತಾರ. ಅಮ್ಮ ಆದ್ರೂ ನಮ್ಗೆ ಚೆನ್ನಾಗಿಲ್ಲ ಅಂತಂದ್ರೆ ನೀನು ರೆಸ್ಟ್ ತಗೋ ಅಂತಂತಾರೆ ವಿನಃ ನಂಗೆ ಅದು ಮಾಡಿಟ್ಟಿಲ್ಲ ಇದು ಮಾಡಿಟ್ಟಿಲ್ಲ ಅಂತ ಹೇಳ್ತಾರೆ. ಆದರೆ ಜಗತ್ಪಿತರಾಗೋರು ಮತ್ತೆ ಜಗನ್ಮಾತೆ ನಮ್ಮನ್ನು ಆ ಥರ ಏನು ಕೋರ್ಕೊಳೋದಿಲ್ವಲ್ಲ ನೋಡ್ರಿ. ಈ ಥರ ಹೆಣ್ಣು ಮಕ್ಕಳನ್ನು ಆ 5 ದಿನಗಳು ರೆಸ್ಟ್ ತಗೊಂಡು ಒಂದತ್ರನೇ ನೀನು ಕುತ್ಕೋ ಅಂತ ಹೇಳಿರೋದ್ರಲ್ಲಿ ಕೆಲವಷ್ಟು ಮೌಢ್ಯಗಳು ಜನರು ಸೇರಿಸಿದ್ದಾರೆ ವಿನಃ ಇದು ನಮ್ಮ ಸನಾತನ ಧರ್ಮದಲ್ಲಿ ಹೇಳಿಲ್ಲ.
ಈ ಥರ ರೆಸ್ಟ್ ತಗೊಳೋದ್ರಿಂದ ಏನಾಗುತ್ತೆ, ಅವ್ರಿಗೆ ಗರ್ಭ ಚೀಲಕ್ಕೆ ಸಂಬಂಧಿಸಿರುವಂಥ ಅನೇಕ, ಯೂಟ್ರಸ್ಗೆ ಸಂಬಂಧಿಸಿರುವಂಥ ಅನೇಕ ರೋಗಗಳು ಬರದಲೇ ಇರುತ್ತೆ. ವಯಸ್ಸಿನಲ್ಲಿ ಯಾರಾದರೂ ಈ ಮುಟ್ಟಾದಾಗ, ಮೆನ್ಸಸ್ ಟೈಮ್ ಬಂದಾಗ ಯಾರಾದರೂ ಹೆಚ್ಚು ದೈಹಿಕವಾಗಿ ವರ್ಷಾನುಗಟ್ಟಲೆ ಕಷ್ಟಪಟ್ಟಿದ್ದಾರೆ ಅಂತಂದ್ರೆ ಅವ್ರಿಗೊಂದು 35-40 ವರ್ಷದ ನಂತರ ಯಾವುದೋ ಯೂಟ್ರಸ್ಗೆ ಸಂಬಂಧಿಸಿರುವಂಥ ಅನೇಕ ಕಾಯಿಲೆಗಳು ಬರ್ತವೆ ಅಂತ ಅನೇಕ ಡಾಕ್ಟರ್ಗಳು ಕೂಡ ಹೇಳ್ತಾ ಇರ್ತಾರೆ. ನಮ್ಮ ಹಿಂದಿನವ್ರು ಮಾಡಿರುವಂಥ ಒಂದು ಪದ್ಧತಿ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ಅಡ್ವಾಂಟೇಜ್ ಇದೆ. ನಮ್ಮ ಹೆಣ್ಮಕ್ಳನ್ನ ಏನ್ ಮಾಡ್ತೀಯ ಮನೆಯಲ್ಲಿದ್ದು ಬೆಳಿಗ್ಗೆಯಿಂದ ರಾತ್ರಿ ತನಕ ಏನ್ ಮಾಡ್ತೀಯ, ನಾವು ಯಾವಾಗಲೂ ಮಲ್ಕೊಂಡಿರ್ತೀವಿ, ರೆಸ್ಟ್ ತಗೊಂಡಿರ್ತೀವಿ, ಅವರೇ ಹೋಗಿ ಹೊರಗಡೆ ಹೋಗಿ ಕಷ್ಟಪಡ್ತಾರೆ ಅಂತ ನಮ್ಮನ್ನ ಬಹಳ ಕೀಳ್ಭಾವನೆಯಿಂದ ನೋಡ್ತಾರೆ. ಅದೇ ಒಂದು ಹೆಣ್ಣು ಒಂದು ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ಟು ರೆಸ್ಟ್ ತಗೊಂಡ್ರೆ ಅವಳು ಪ್ರತಿನಿತ್ಯ ಅಡುಗೆ ಮಾಡೋದಕ್ಕೆ ಎಷ್ಟು ಕಷ್ಟ ಪಡ್ತಾಳೆ, ಮನೆ ಸಂಹಾರ ಮಾಡೋದಕ್ಕೆ ಎಷ್ಟು ಕಷ್ಟ ಪಡ್ತಾಳೆ ಅಂತ ಫಸ್ಟ್ ಗಂಡನಿಗೆ ಗೊತ್ತಾಗುತ್ತೆ, ನಂತರ ಯಾರಿಗೆ ಗೊತ್ತಾಗುತ್ತೆ, ಮಕ್ಳಿಗೆ ಗೊತ್ತಾಗುತ್ತಲ್ಲ, ಅಮ್ಮ ಎಷ್ಟು ಕಷ್ಟ ಪಡ್ತಾ ಇದ್ದೆ, ಮಾಡಿರುವಂಥದ್ದು ಬರೀ ಉಪ್ಪಿಟ್ಟು ಮಾಡಿಬಿಟ್ಟ ನೀನು ಅಂತಂತಾರೆ. ಆ ಉಪ್ಪಿಟ್ಟು ಮಾಡಬೇಕು ಅಂತಂದ್ರೆ ಪೂರ್ವಾಪರ ತಯಾರಿಗಳು, ಈರುಳ್ಳಿ ಹೆಚ್ಕೋಬೇಕು, ಮೆಣಸಿನ್ಕಾಯಿ ಹೆಚ್ಕೋಬೇಕು, ರವೆ ಹುರ್ಕೋಬೇಕು, ಇವೆಲ್ಲ ಎಷ್ಟಿರುತ್ತೆ. ಒಂದು ಉಪ್ಪಿಟ್ಟು ಮಾಡೋದಂತ ಚೀಪಾಗಿ ಮಾಡ್ತೀವಿ, ನಾವು ಮಾಡಿದ್ರೆ ಎಷ್ಟು ಕಷ್ಟ ಅಂತಂದ್ರೆ ಹೆಣ್ಮಕ್ಳಿಗೆ ಒಂದು ಬೆಲೆಯನ್ನು ಕೂಡ ಏನು ಬೆಲೆಯನ್ನು ಕೂಡ ತರಿಸುವಂತ ಒಂದು ಪ್ರಕ್ರಿಯೆ ಆಗಿದೆ, ತರಿಸುತ್ತೆ. ಮತ್ತೆ ಹೆಣ್ಣುಮಕ್ಕಳು ಈ ಸಮಯದಲ್ಲಿ ನಾನು ಕೇಳ್ತಾ ಇದ್ದೀನಿ, ನಿಜವಾಗ್ಲೂ ಹೇಳಿ, ಹೆಣ್ಮಕ್ಳು ಪಿರಿಯಡ್ಸ್ ಬಂದಾಗ ವಿಶ್ರಾಂತಿ ಕೋರ್ಕೊಂಡು ನಾವು ಮಲ್ಕೋಬೇಕಪ್ಪ ಅಂತ ಅನ್ಕೊಂತೀವ, ಇಲ್ಲ ಅಂತಂದ್ರೆ ಆ ಕಂಪ್ಯೂಟರ್ ಮುಂದೆ ಕುತ್ಕೊಂಡಾದ್ರೂ ಕೆಲಸ ಮಾಡಬೇಕು ಅಂತ ಅನ್ಕೊಂತೀವ, ವಿಶ್ರಾಂತಿ ಕೋರ್ಕೊಂತೀವಲ್ಲೂ. ಯಾರಾದರೂ ರೆಸ್ಟ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ನಮ್ಮ ಸ್ಕೂಲ್ ಟೈಮಿಂದಲೂ ಈ ಥರನೇ ಅನ್ನಿಸ್ತಾ ಇತ್ತು. ಈ ಟೈಮಲ್ಲಿ ನಾವು ಲೀವ್ ಆಗಿಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇರುತ್ತೆ. ಮಾನಸಿಕವಾಗಿರುವಂಥದ್ದು ಅಸಮತೋಲನೆ ಇರುತ್ತೆ, ಅಲ್ಲಿ ದೈಹಿಕವಾಗಿರುವಂಥ ದಣಿವು ಕೂಡ ಇರುತ್ತೆ. ಇದು ಕೋರ್ಕೊಂಡಿರುವಂಥದ್ದನ್ನ ಕೊಡ್ತಾ ಇದ್ರೆ, ಯಾಕಪ್ಪ ಈ ತರ ಸನಾತನ ಧರ್ಮದಲ್ಲಿ ಹೆಣ್ಮಕ್ಳು ಶ್ರೇಯಸ್ಸನ್ನು ಕೋರ್ತಾ ಇದ್ರೆ ಹೆಣ್ಮಕ್ಳನ್ನ ಈ ಸಮಯದಲ್ಲಿ ಮುಟ್ಟಬಾರ್ದಂತಾರೆ, ಹೆಣ್ಮಕ್ಳನ್ನ ಕೀಳಾಗಿ ನೋಡ್ತಾರೆ ಅಂತಂತಾರೆ, ಏನೇನೋ ಹೇಳ್ತಾರಪ್ಪ. ಅತಿ ಬುದ್ಧಿವಂತರು ಸೆಕ್ಯುಲರ್ಸ್ ಈ ತರ ನಮ್ಮನ್ನ ಪಕ್ಕದಾರಿಯಲ್ಲಿ ಇಟ್ಬಿಟ್ಟು ನಮ್ಮ ಸಂಸಾರದಲ್ಲಿ, ನಮ್ಮ ದೇಶದಲ್ಲಿ ಒಡಕನ್ನು ತಂದಿರುವಂಥವ್ರು ಯಾರು ಅಂತಂದ್ರೆ ಬ್ರಿಟಿಷರು. ಅವ್ರಿಗೆ ಕೈ ಮುಗಿಬೇಕು ಅಂತ ಹೇಳ್ತಾ ಇರ್ತಾರೆ. ನೋಡ್ರಿ, ಈ ಹಿಂದಿನ ಕಾಲದಲ್ಲಿ ರಜಸ್ವಲ, ಮುಟ್ಟಿನ ದೋಷ ಅಂತಂದ್ರೆ ಪಿರಿಯಡ್ಸ್ ಸಮಯದಲ್ಲಿ ಸ್ಯಾನಿಟರಿ ಪ್ಯಾಡ್ಸ್ ಅನ್ನುವಂಥ ಪ್ರತ್ಯೇಕವಾಗಿರುವಂಥ ಒಂದು ಏನೋ ವಸ್ತುಗಳು ಇರಲಿಲ್ವಂತೆ. ನಮ್ಮ ಅಜ್ಜಿ ಹೇಳ್ತಾ ಇದ್ರು, ನಮ್ಮ ತಾಯಿಯಂದ್ರು ಕೂಡ ಹೇಳಿದ್ದಾರೆ, ನನ್ನ ಅಜ್ಜಿ ಕೂಡ ಹೇಳ್ತಾ ಇದ್ರು. ಅಲ್ಲಿ ಕೆಲವಷ್ಟು ಸೀರೆಗಳು ಮಾತ್ರ ಇಡ್ತಾ ಇದ್ರು, ಅವನ್ನ ಎತ್ತಿಡ್ತಾ ಇದ್ರಂತೆ. ಆ ಸೈಕಲ್ ಬಂದಿರುವಂತ ಸಂದರ್ಭದಲ್ಲಿ ಆ ಬಟ್ಟೆಗಳನ್ನ ಹಾಕೊಳ್ತಾ ಇದ್ರಂತೆ. ಅಂತಂದ್ರೆ ಹೆಣ್ಮಕ್ಳಿಗೆ ಎಷ್ಟು ಒಂದು ಆ ಸಮಯದಲ್ಲಿ ಎಷ್ಟೊಂದು ಬಾಡಿ ಡಿಸ್ಕಂಫರ್ಟ್ ಆಗಿರುತ್ತೆ. ಡಿಸ್ಕಂಫರ್ಟ್ ಆಗಿರುವಂತ ಇದನ್ನ ಅಲ್ಲಿ ಕೂರಿಸಿರುವಂಥದ್ದು ಒಳ್ಳೇದಾ, ಇಲ್ಲ ಅಂತಂದ್ರೆ ಹೆಣ್ಣು ಅಂತಂದ್ರೆ ಏನು ಮನೆ ಚಾಕ್ರಿ ಮಾಡೋದಕ್ಕೆ ದುಡಿಯುವಂತ ಕೆಲಸದವಳಲ್ವಲ್ಲ, ಅವಳ ಒಂದು ಮಾನಸಿಕವಾಗಿರುವಂತ ದೈಹಿಕವಾಗಿರುವಂತ ಆರೋಗ್ಯನೂ ಕೂಡ ನಾವು ನೋಡ್ಕೋಬೇಕು ಅಂತ ಹೇಳ್ತೀವಿ. ಇದೇ ಒಂದು ಪವಿತ್ರತೆ ಅಂತಂತ ನಿರೂಪಣೆ ಮಾಡೋದಕ್ಕೆ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡ ಸಾಕ್ಷಿ ಇದೆ. ಶಕ್ತಿಪೀಠಗಳಲ್ಲಿ 18 ಶಕ್ತಿಪೀಠಗಳಿದ್ದಾವೆ. ಅದರಲ್ಲಿ ಕಾಮಾಖ್ಯ ದೇವಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಒರಿಸ್ಸಾದಲ್ಲೋ ಎಲ್ಲೋ ಗೊತ್ತಿಲ್ಲ, ನಾನು ಪ್ಲೇಸ್ ಕರೆಕ್ಟಾಗಿ ಹೇಳ್ತಾ ಇದ್ದೀನೋ ಇಲ್ಲೋ ನನಗೆ ಗೊತ್ತಿಲ್ಲ. ಆ ಕಾಮಾಖ್ಯ ದೇವಿಗೆ ಪ್ರತಿ ತಿಂಗಳು ಏನೋ ಸತೀದೇವಿ ದೇಹ ಭಾಗಗಳಾಗಿ ಆದಾಗ ಸೃಷ್ಟಿಗೆ ಮೂಲವಾಗಿರುವಂಥ ಹೆಣ್ಣಿನ ಆ ತಾಯಿಯ ಯೋನಿಸ್ಥಳ ಎಲ್ಲಿ ಬಿದ್ದಿರುತ್ತೆ, ಕಾಮಾಖ್ಯ ದೇವಿ ಆಲಯದಲ್ಲಿ ಬಿದ್ದಿರುತ್ತೆ. ಕಾಮಾಖ್ಯ ದೇವಿ ಆಲಯದಲ್ಲಿ ಬಿದ್ದಾಗ ಪ್ರತಿ ತಿಂಗಳು ಅಲ್ಲಿ ಈಗಲೂ ವಿಸ್ಮಯವಾಗಿ ಆ ತಾಯಿಗೆ ಪಿರಿಯಡ್ಸ್ ಬರುತ್ತೆ, ಮುಟ್ಟು ಬರುತ್ತೆ. ಆಗ 3 ತಿಂಗಳ ಕಾಲ ಏನು ಮಾಡ್ತಾರೆ ಅಂತಂದ್ರೆ ಗುಡಿಯನ್ನು ಮುಚ್ಚಿಬಿಡ್ತಾರೆ. 1 ವರ್ಷಕ್ಕೊಮ್ಮೆ ಅಲ್ಲಿ ಜಾತ್ರೆ ಕೂಡ ಮಾಡ್ತಾರೆ. ಆ ತಾಯಿ ಈ ಮುಟ್ಟಿನ ಒಂದು ಮಹೋತ್ಸವವನ್ನು ಕೂಡ ಮಾಡ್ತಾರೆ. ಪಕ್ಕದಲ್ಲಿರುವಂಥ ಬ್ರಹ್ಮಪುತ್ರ ನದಿ ಕೂಡ ಬಿಳಿದಾಗಿರುವಂಥ ನೀರು ಕೆಂಪುದಾಗಿ ಹರಿಯುತ್ತಂತೆ. ಇದೆಲ್ಲವೂ ಸನಾತನ ಧರ್ಮದಲ್ಲಿ ನಡೆಯುವಂಥ ಇಷ್ಟೆಲ್ಲ ವಿಶೇಷಗಳನ್ನು ಯಾರು ಹೊರಗಡೆ ತರೋದಿಲ್ಲಪ್ಪ. ಇಷ್ಟು ಮೀಡಿಯಾ ಇವೆಲ್ಲವೂ ಇಷ್ಟು ಮುಂದುವರೆದಿದ್ರು
ನಾನು ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ, ಸನಾತನ ಧರ್ಮಕ್ಕೆ ಸಂಬಂಧಿಸಿರುವಂಥ ಇಂತಹ ವಿಸ್ಮಯಗಳನ್ನು ಮಾತ್ರ ಎಲ್ಲೋ ಚಿಕ್ಕ ಕಾಲಮ್ಸ್ ಅಲ್ಲಿ ಕೂಡ ಹಾಕಿರೋದಿಲ್ಲ. ನ್ಯೂಸ್ ಪೇಪರಲ್ಲಾಗಲಿ, ನ್ಯೂಸ್ ಚಾನೆಲ್ಗಳಲ್ಲಾಗಲಿ, ಮತ್ತೊಂದರಲ್ಲಿ ಕೂಡ ಹಾಕೋದಿಲ್ಲ. ಇಂತಹ ವಿಸ್ಮಯಗಳು ಕೋಟಿ ಕೋಟಿ ಇದಾವೆ ನಮ್ಮ ಭಾರತ ದೇಶದಲ್ಲಿ ಇದೆ. ನೋಡ್ರಿ, ಒಂದು ಜಗನ್ಮಾತೆಗೆ ಈ ಏನು ಜಗನ್ಮಾತೆಯ ಮುಟ್ಟಿನ ಒಂದು ಇದನ್ನ ಇಷ್ಟು ಪವಿತ್ರವಾಗಿ ಆಚರಣೆ ಮಾಡ್ಕೊಳ್ತಾರೆ ಅಂತಂದ್ರೆ, ಪ್ರತಿ ಹೆಣ್ಣುಮಗಳು ಆ ಜಗನ್ಮಾತೆಯ ಪ್ರತಿರೂಪ. ಎಷ್ಟು ಪವಿತ್ರವಾಗಿ ನಮ್ಮ ದೇಶ ನೋಡುತ್ತೆ ಅಂತ ನಾನು ನನಗೆ ತಿಳಿದಷ್ಟು ಮಾತ್ರಕ್ಕೆ ತಿಳಿಸ್ಕೊಟ್ಟಿದ್ದೀನಿ. ಯಾರಾದ್ರೂ ಬೈಕೊಂಡ್ರೂ ಪರವಾಗಿಲ್ಲ, ನಾನು ಹೇಳ್ಬೇಕಾಗಿರುವಂಥದ್ದನ್ನು ಹೇಳಿದ್ದೀನಿ. ಜೈ ಶ್ರೀರಾಮ್, ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.